ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಪತ್ರಿಜಿ ಇವರ ಕೃಪಾಶೀರ್ವಾದದೊಂದಿಗೆ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಾರಂಭೋತ್ಸವವನ್ನು ಬೆಳಗುಂಬ ರಸ್ತೆಯ ಲಕ್ಷ್ಮೀನಗರದ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದ ಮೊದಲಿಗೆ ಹನುಮಂತಪುರದಿಂದ ಲಕ್ಷ್ಮೀನಗರದ ಧ್ಯಾನ ಕೇಂದ್ರದವರೆಗೆ ಜಾಥಾ ನಡೆಸುವ ಮೂಲಕ ಸಸ್ಯಾಹಾರ ಜನಜಾಗೃತಿ ನಡೆಸಲಾಯಿತು. ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರ ಸೇವಿಸಿ, ಪ್ರಾಣಿ ಹಿಂಸೆ ಮಾಡಬೇಡಿ, ಅಹಿಂಸಾ ಧರ್ಮ ಮಾರ್ಗವನ್ನು ಪಾಲಿಸಿ ಎಂದು ಭಿತ್ತಿಪತ್ರ ಹಿಡಿದು ಘೋಷಣೆ ಕೂಗಿದರು. ಜಾಥಾದ ಮುಖ್ಯ ಕೇಂದ್ರ ಬಿಂದುಗಳಾಗಿ ಮಲ್ಲಿಕಾರ್ಜುನ ಸ್ವಾಮೀಜಿಗಳು, ಬ್ರಹ್ಮಶ್ರೀ ಪ್ರೇಮನಾಥ್ಜಿ, ವೇಣುಗೋಪಾಲ್ ರೆಡ್ಡಿ, ಶ್ರೀಮತಿ ಸುಜನಾ ರೆಡ್ಡಿ, ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಮುಖ್ಯಸ್ಥ ಸತೀಶ್ ಮತ್ತು ಕುಟುಂಬದ ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಲ್ಲಿಕಾರ್ಜುನ ಹೊಳೆ, ಶ್ರೀ ಚಂದ್ರಮೋಹನ್, ಶ್ರೀಮತಿ ಶಾಲಿನಿಯವರು ಆಗಮಿಸಿದ್ದರು. PSSM ತುಮಕೂರು ಧ್ಯಾನ ಕೇಂದ್ರದ ಬಳಗದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮಾತನಾಡುತ್ತಾ, ಹಿಂಸಾ ಮಾರ್ಗವನ್ನು ತ್ಯಜಿಸಿ ಅಹಿಂಸಾ ಧರ್ಮ ಮಾರ್ಗವನ್ನು ಅನುಸರಿಸಿ ಸಸ್ಯಾಹಾರ ಸೇವಿಸಿ ಎಲ್ಲರಿಗೂ ಮಾದರಿಯಾದ ಜೀವನ ಸಾಗಿಸಬೇಕು ಎಂದು ಹೇಳಿದರು. ಇದೇ ವೇಳೆ ಧ್ಯಾನ ಕೇಂದ್ರದ ಮುಖ್ಯಸ್ಥ ಸತೀಶ್ ರವರಿಗೆ ಆಶೀರ್ವದಿಸಿದರು. ಧ್ಯಾನ ಕೇಂದ್ರದ ಮುಖ್ಯಸ್ಥ ಸತೀಶ್ ಅವರು ಮಾತನಾಡುತ್ತಾ, ಮನುಷ್ಯನಿಗೆ ಜೀವನದಲ್ಲಿ ಹಣವೇ ಮುಖ್ಯವಲ್ಲ, ಅನ್ಯರಿಗಾಗಿ ಜೀವಿಸುವ ಜೀವಿತ ಮಾದರಿ ಜೀವಿತವನ್ನು ನಮ್ಮದಾಗಿಸಿಕೊಳ್ಳಬೇಕು ಎಂದು ಮಾತನಾಡಿದರು. ಇಲ್ಲಿ ನಿರ್ಮಿಸಿರುವ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಕುಳಿತು ಧ್ಯಾನ ಮಾಡಿದರೆ ವಿಶೇಷವಾದ ಮಾನಸಿಕ ಸ್ಥೈರ್ಯ ಮತ್ತು ಸದೃಢತೆ, ಹೊಸ ಚೈತನ್ಯವನ್ನು ಪಡೆಯಬಹುದು ಎಂದರು. ನಾನು 10-15 ಅಗಲದ ಧ್ಯಾನ ಕೇಂದ್ರವನ್ನು ನಿರ್ಮಿಸಿರುವುದಾಗಿ, ಭಕ್ತಾದಿಗಳು ಇದರ ಉಪಯೋಗದ ಫಲವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿಗಳು, ಬ್ರಹ್ಮಶ್ರೀ ಪ್ರೇಮನಾಥ್, ಸತೀಶ್ HR, ಶ್ರೀಮತಿ ವೈಶಾಲಿ ಸತೀಶ್, ವೇಣುಗೋಪಾಲ್ ರೆಡ್ಡಿ, ಸೃಜನಾ ರೆಡ್ಡಿ, ಮಲ್ಲಿಕಾರ್ಜುನ ಹೊಳೆ, ಚಂದ್ರಮೋಹನ್, ಶಾಲಿನಿ ಹಾಗೂ ಪಿರಮಿಡ್ ಧ್ಯಾನ ಕೇಂದ್ರದ ಭಕ್ತಾದಿಗಳು ಭಾಗವಹಿಸಿದ್ದರು. ಪತ್ರಿಜಿಯವರ ಆಶಯದಂತೆ ನಮ್ಮವರೇ ಆದಂಥ ಶ್ರೀ ಸತೀಶ್ ಅವರು ತಮ್ಮ ಮನೆಯ ಮೇಲೇ ಪಿರಮಿಡನ್ನು ನಿರ್ಮಾಣ ಮಾಡಿರುವಂತಹದ್ದು. ಈ ಭಾಗದ ಎಲ್ಲ ಧ್ಯಾನಾಸಕ್ತರಿಗೂ ಕೂಡ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಹಾಗೂ ಅವರಿಗೆ ಸಮರ್ಪಕವಾದ ಬೆಂಬಲವನ್ನು ನೀಡುವಲ್ಲಿ ನಮ್ಮ ಸತೀಶ್ ಅವರು ಈ ಎಲ್ಲ ಧ್ಯಾನಿಗಳನ್ನು ಸಂಘಟನೆ ಮಾಡಿ ಅವರೆಲ್ಲರಿಗೂ ಕೂಡ ಧ್ಯಾನಕ್ಕೆ ಅವಕಾಶ ಆಗಲಿ ಅನ್ನುವಂಥ ಉದ್ದೇಶದಿಂದ ತಮ್ಮ ಮನೆಯ ಮೇಲೇ ಸ್ಥಳಾವಕಾಶವನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಸ್ಥಾಪನೆ ಮಾಡಿರುವಂತಹದ್ದು ಇದು ಬಹಳ ಅತ್ಯಂತ ಸಂತೋಷಕಾರಿಯಾದಂಥ ಸಂಗತಿ. ಯಾಕಂದರೆ ಇಂದಿನ ಆಧುನಿಕ ಜೀವನದಲ್ಲಿ ಜನಜಂಗುಳಿಯ ಜಂಜಾಟದೊಂದಿಗೆ ಹಾಗೂ ಈ ಯಾಂತ್ರೀಕರಣ ಜಗತ್ತಿನಲ್ಲಿ ಮನುಷ್ಯನಿಗೆ ತಾನು ಅರಿಯುವಂತಹ, ತನ್ನೊಂದಿಗೆ ತಾನು ಸಮಯ ಕಳೆಯುವಂಥ ಒಂದು ಪವಿತ್ರ ಕ್ಷಣವನ್ನು ಎಲ್ಲರಿಗೂ ಒದಗಿಸಿಕೊಡಲಿಕ್ಕೆ ನಮ್ಮ ಸತೀಶ್ ಅವರು ಧ್ಯಾನ ಪಿರಮಿಡ್ ಕೇಂದ್ರವನ್ನು ತಮ್ಮ ಮನೆಯ ಮೇಲೆ ನಿರ್ಮಿಸಿ ಎಲ್ಲರಿಗೂ ಧ್ಯಾನಾಸಕ್ತರಿಗೆಲ್ಲರಿಗೂ ಕೂಡ ಒಂದು ಸೂಕ್ತವಾದಂಥ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ತಾವೆಲ್ಲರೂ ಕೂಡ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ವಾರಾಂತ್ಯದಲ್ಲಿ ಅಥವಾ ತಮ್ಮ ಬಿಡುವಿನ ವೇಳೆಯಲ್ಲಿ ಬಂದು ಧ್ಯಾನವನ್ನು ಮಾಡುವ ಮೂಲಕ ಆ ಧ್ಯಾನ ಕೇಂದ್ರವನ್ನು ಒಂದು ಸಮರ್ಪಕವಾದ ಬಳಕೆಯನ್ನು ತಾವೆಲ್ಲರೂ ಮಾಡಿಕೊಳ್ಬೇಕು. ಆ ಒಂದು ಧ್ಯಾನ ಕೇಂದ್ರವನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ಸತೀಶ್ ಅವರಿಗೆ ಯಾವಾಗಲೂ ಕೂಡ ಆ ಪರಮಾತ್ಮನ ಆಶೀರ್ವಾದ ಸದಾವಕಾಲ ಇರಲಿ ಅಂತ ಆಶಿಸಿ ನಮ್ಮಂದರ ನುಡಿಗಳನ್ನು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ನೆರೆದಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಗಳಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ಗೂ ನಮಿಸುತ್ತಾ, ಹೈದ್ರಾಬಾದ್ನ ವೇಣುಗೋಪಾಲ್ ಸರು ಮತ್ತು ಸುಜನಾ ಮೇಡಮ್ಗೂ ನಮಿಸುತ್ತಾ, ಇಲ್ಲಿ ನಮ್ಮೆಲ್ಲ ತುಮಕೂರಿನ ಧ್ಯಾನ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು 3 ವರ್ಷ ಆಯಿತು ಈ ಧ್ಯಾನಕ್ಕೆ ಬಂದು. ಧ್ಯಾನಕ್ಕೆ ಬಂದಾಗ ನನಗೆ ಏನು ಅನಿಸ್ತು, ಗುರು ಹುಡುಕ್ತಾ ಇದೆ, ಗುರು ಸಿಕ್ಕಿದ್ರು. ಬಟ್ ಹೋಗ್ತಾ ಏನಾಯಿತು ಅಂತಂತಂದರೆ ಈ ಪಿರಮಿಡ್ ಎನರ್ಜಿ ಏನಂತಂದರೆ, ಈಗ ನೀವು ಈಜಿಪ್ಟಲ್ಲಿ ನೋಡಿರ್ತೀರ ಗೀಜಾ ಪಿರಮಿಡ್ ಅಂತ ಹೇಳ್ಬಿಟ್ಟು, ಅಲ್ಲಿ ಹೈಯೆಸ್ಟ್ ಎನರ್ಜಿ ಬರ್ತಾ ಇರುತ್ತೆ. ಹೈಯೆಸ್ಟ್ ಎನರ್ಜಿ ಹೆಂಗೆ ಫ್ಲೋ ಆಗುತ್ತೆ ಅಂದರೆ, ನಮಗೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಏನಾಗುತ್ತೆ, ಮನುಷ್ಯನಲ್ಲಿ ನರನಾಡಿಗಳೆಲ್ಲ ಅಂದರೆ ನಾವೇನಾದ್ರು ಬ್ಲಾಕೇಜ್ ಆಗಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಂದರೆ ಆರೋಗ್ಯವಾಗಿರುತ್ತೆ. ಮತ್ತು ಮನುಷ್ಯನಿಗೆ ಬರೀ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಮಾನಸಿಕವಾಗಿ ಕುಗ್ಗಿರ್ತಾರೆ ಅಂಥವ್ರಿಗೆ, ಮಾನಸಿಕವಾಗಿ ಚಿಂತೆ ಒಳಗಾಗಿರ್ತಾರೆ ಅಂಥವ್ರಿಗೆಲ್ಲ ಈ ಪಿರಮಿಡ್ ಕೆಳಗಡೆ ಧ್ಯಾನ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ಈ ಬೆಂಗಳೂರು ಪಕ್ಕ ಕನಕಪುರ ರೋಡಲ್ಲಿ ಆರೋಹಳ್ಳಿ ಹತ್ರ ಇದೆ ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿ ಅಂತ. ಅಲ್ಲಿ ನಾವು ಪ್ರತಿ ಸರಿ ಹೋಗ್ತಾ ಇರ್ತೀವಿ. ಆ ಕಿಂಗ್ ಚಾಂಬರ್ ಮೇಲೆ ಧ್ಯಾನ ಮಾಡಿದ್ರೆ ನನಗೇನು ಅನಿಸ್ತು, ನಮ್ಮ ಮನೆ ಮೇಲೆ ಈ ಥರ ಪಿರಮಿಡ್ ಕಟ್ಟಬೇಕು, ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಬರೀ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಈ ಸ್ವಾರ್ಥ ಜಗತ್ತಲ್ಲಿ ನಿಸ್ವಾರ್ಥವಾಗಿ ಬದುಕಬೇಕು ಅಂತ ಅನ್ನಿಸ್ತು.
ಬರೀ ದುಡ್ಡಿನಿಂದ ಹೋಗ್ತಾ ಇದ್ದರೆ ಮನುಷ್ಯ ಅಂತ್ಯನೇ ಇರಲ್ಲ. ಬರಬೇಕಾದ್ರೂ ಏನೂ ತಂದಿಲ್ಲ, ಹೋಗ್ಬೇಕಾದ್ರೂ ಏನೂ ತಗೊಂಡೋಗಲ್ಲ. ಅದರಲ್ಲಿ ನಿಸ್ವಾರ್ಥ ಸೇವೆಯಿಂದ ನಾವು ಮನೆ ಮೇಲ್ಗಡೆ ಪಿರಮಿಡ್ ಕಟ್ಟಿ ಈಗ ಯಾರ್ಯಾರಿಗೆ ಅನುಕೂಲ ಆಗುತ್ತೋ, ಯಾರ್ಯಾರಿಗೆ ಕಾಯಿಲೆ ಇರುತ್ತೋ ಅಥವಾ ಮಾನಸಿಕ ನೆಮ್ಮದಿ ಇರಲ್ವೋ ಅಂಥವರೆಲ್ಲ ಬಂದು ನಮಗೆ ಮನೆ ಮೇಲ್ಗಡೆ ಪಿರಮಿಡ್ ಧ್ಯಾನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವೊಂದು 6 ತಿಂಗಳಾಯ್ತದೆ ಈ ಪಿರಮಿಡ್ ಉದ್ಘಾಟನೆ ಮಾಡಿ. ನಮಗೆ ತುಮಕೂರಿನ ಧ್ಯಾನ ಬಂಧುಗಳೆಲ್ಲ ತುಂಬ ಸಹಕರಿಸಿದ್ದಾರೆ. ಹಾಗೆ ಇಲ್ಲಿ ಲೋಕಲ್ಲಿರೋಂಥ ಎಲ್ಲ ದೊಡ್ಡವರು ಹಾಗೆ ನಮ್ಮ ಗುರುಗಳು ನಮಗೆ ಧ್ಯಾನ ಹೇಳ್ಕೊಟ್ಟರು ಎಲ್ಲರೂ ತುಂಬ ಹೃದಯದಿಂದ ನಮಗೆ ತನು ಮನ ಧನ ಕೊಟ್ಟು ಎಲ್ಲದರಲ್ಲೂ ನಮಗೆ ಉಪಯೋಗ ಮಾಡಿಕೊಟ್ಟಿದ್ದಾರೆ. ನಾನು ತುಮಕೂರು ಜನಗಳು ಕೇಳ್ಕೊಳ್ಳೋದಿಷ್ಟೇ, ನಾವು ಸಸ್ಯಾಹಾರ ಜನಜಾಗೃತಿ ಜಾಥಾ ಅಂತ ಮಾಡಿದ್ವಿ. ಈಗ ನಾವು ಹೇಳೋದೊಂದೇ ಅಂದರೆ ಏನಂದರೆ, ನಾವು ದೊಡ್ಡ ಪಾಪ ಮಾಡಿದ್ರೆ ದೊಡ್ಡ ರೋಗಗಳು, ಸಣ್ಣ ಪಾಪ ಮಾಡಿದ್ರೆ ಸಣ್ಣ ರೋಗಗಳು ಅಂತ ನಾವೇನು ಕೊಡ್ತೀವಿ ಪ್ರಕೃತಿಗೆ ಅದೇ ನಮಗೆ ರಿಟರ್ನ್ ಕೊಡುತ್ತೆ. ನಾವು ಯಾವ ಥರ ಬದುಕಬೇಕು ಅನ್ನೋದನ್ನ ನನಗೆ ಈ ಧ್ಯಾನಕ್ಕೆ ಬಂದಮೇಲೆ ನನಗೆ ತುಂಬ ಅನುಭವ ಆಗಿದೆ. ಅಂದರೆ ನಾವು ಯಾರಿಗೂ ತೊಂದರೆ ಕೊಡದಲ್ಲೇ ಬದುಕಿದ್ರೆ ಭಗವಂತ ನಮಗೇನು ತೊಂದರೆ ಕೊಡೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸತೀಶ್ ಅಂತ ನಮ್ಮದು ಇಲ್ಲಿ ಪಕ್ಕ ಹಿರೇಗುಂಡಿಗಲ್ಲು. ಇಲ್ಲಿ ನಾವು ಹನುಮಂತಪುರದಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಇದ್ದೀವಿ. ಇಲ್ಲಿ ಕುಂದೂರು ಕ್ರಾಸಿಂದ ಲೆಫ್ಟು ನಮ್ಮ ಮನೆ. ಅಲ್ಲಿ ಮನೆ ಮೇಲ್ಗಡೆ 15x15 ಪಿರಮಿಡ್ ನಿರ್ಮಾಣ ಮಾಡಿದ್ದೀವಿ. ನಮಗೆ ತುಂಬ ಖುಷಿ ಇದೆ, ನಮಗೆ ತುಂಬ ಆನಂದ ಇದೆ. ಹೇಳಬೇಕು ಅಂದರೆ ನಮ್ಮ ರಿಲೇಷನ್ ಯಾರೂ ಬಂದಿಲ್ಲ, ಎಲ್ಲ 200-300 ಜನ ಬಂದಿರೋಲ್ಲ ಧ್ಯಾನ ಬಂಧುಗಳೇ. ಕರ್ನಾಟಕದಿಂದ ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಶತಕೋಟಿ ನಮಸ್ಕಾರ ಹೇಳ್ತೀನಿ. ನಮಗೀಗ ಇವತ್ತು ಆಗ್ತಾಯಿರೋ ಖುಷಿ ಏನಂದರೆ, ನಮ್ಮ ಸ್ವಂತ ಮನೆಯಲ್ಲಿ ನಮ್ಮದೇ ಫಂಕ್ಷನ್ ಮಾಡಿದ್ರೆ ಈ ಥರ ಖುಷಿ ಆಗ್ತಿರಲ್ಲ. ನಮ್ಮ ರಿಲೇಷನ್ನೇ ಆಗಲಿ ಅಣ್ತಂದಿರಲ್ಲ ಯಾರೂ ಬಂದಿಲ್ಲ, ಎಲ್ಲ ಇವರೇ ನಮ್ಮ ರಿಲೇಷನ್ ಅಣ್ತಂದಿರಲ್ಲ. ಈ ಧ್ಯಾನಕ್ಕೆ ಸಹಕರಿಸಿದಂಥ ಎಲ್ಲ ತುಮಕೂರು ಜನತೆಗೆ, ಕರ್ನಾಟಕದ ಜನತೆಗೆ ಹಾಗೂ ನಮ್ಮ ಸ್ವಾಮೀಜಿಗೆ ಹಾಗೂ ನಮ್ಮ ಪ್ರೇಮನಾಥ್ ಸರ್ಗೆ, ನಮ್ಮ ಹೈದರಾಬಾದ್ನಿಂದ ಬಂದಿರುವಂತಹ ವೇಣುಗೋಪಾಲ್ ಸರ್ಗೆ, ಸುಜನಾ ಮೇಡಮ್ಗೆ ಶತಕೋಟಿ ನಮಸ್ಕಾರ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. Namaskara. I am Venugopal Reddy from Hyderabad. I am a founder of New Age Spiritual India and Spiritual Science co-founder from Hyderabad, and she is my wife Srujana. And congratulations, today is one of the most important and auspicious day. My friend and pyramid master Satish as from Tumkur, he constructed a wonderful pyramid on his penthouse. This is for not only for him, this is for all meditators. So this is really such a great event. And another senior most master and Brahmarshi Premnath ji also here. So we welcome all on behalf of Brahmarshi Patri ji. We welcome all the masters on this great event. Thank you so much. ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರು ಹಿಂಸಾ ಚೋಡೋ ಹಂಸ ಪಕಡೋ ಅಂದರೆ ಹಿಂಸೆ ಬಿಡಬೇಕು, ಉಸಿರು ಅಂದರೆ ಹಂಸನ ಹಿಡ್ಕೋಬೇಕು. ಆಮೇಲೆ ಪಿರಮಿಡ್ ಜಗತ್ತು, ಈ ಪಿರಮಿಡ್ನ ಉಪಯೋಗಿಸ್ಕೊಳ್ಳೋದು ಧ್ಯಾನಕ್ಕೆ ಎಷ್ಟು ಅದ್ಭುತ ಅಂತ ನಮ್ಮ ಗುರುಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಸರ್ ಹೇಳ್ತಾಯಿದ್ರು, ಯಾರು ಪಿರಮಿಡ್ ನಿರ್ಮಾಣ ಮಾಡ್ತಾರೋ ಅವರು ಸತ್ಯ ಲೋಕಕ್ಕೆ ಹೋಗ್ತಾರೆ ಅಂತ. ಮತ್ತು ಸತೀಶ್ ಸರ್ ಅವರು ಫ್ಯಾಮ್ಲಿ ದೇಹ ಬಿಟ್ಟಿದ ಮೇಲೆ ಸತ್ಯಲೋಕಕ್ಕೆ ಹೋಗ್ಬಿಡ್ತಾರೆ. ಈ ಮನೆ ಅವ್ರ ಜೀವನಕ್ಕೆ, ಮನೆ ಮೇಲೆ ಪಿರಮಿಡ್ ಇಡೀ ಪ್ರಪಂಚಕ್ಕೆ. ಈ ಪಿರಮಿಡ್ ಒಂದು 10-12 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಆ ಫ್ರೀಕ್ವೆನ್ಸಿ ಸ್ಪ್ರೆಡ್ ಆಗಿ ಎಲ್ಲರೂ ಬದಲಾವಣೆ ಆಗ್ತಾರೆ. ಆ ಪಿರಮಿಡ್ ಶಕ್ತಿ ಒಂದು ಮಹಾ ಅದ್ಭುತ. ನಮ್ಮ ಸೊಸೈಟಿಯಲ್ಲಿ ಬಹಳ ನಾವು ಪ್ರಯೋಗಗಳು ಮಾಡ್ತೀವಿ. ಆ ಪಿರಮಿಡ್ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಒಬ್ಬ ಪೇಷಂಟ್ನ ಮಲಗಿಸಿದ್ರೇನೋ ಆ ಕಾಯಿಲೆ ಹೋಗುತ್ತೆ. ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಮ್ಮ ಲಕ್ಷ್ಯವೇನೆಂದರೆ 3 ಒಂದು ಶಾಕಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ನಮ್ಮ ಗುರುಗಳ ಚೈತನ್ಯವು ನಮ್ಮೆಲ್ಲರ ಒಳಗೆ ತುಂಬಿಕೊಂಡು ಇವತ್ತು ಅವರು ಏನು ಕನಸು ಕಂಡಿಡಿದ್ರೋ
ಅವೆಲ್ಲ ಅದ್ಭುತವಾಗಿ ನಡೆಯೋಕ್ಕೆ ಒಂದು ನಿದರ್ಶನನೇ ಮಾರುತ್ತಿದ್ದಾರೆ. ಥ್ಯಾಂಕ್ ಯು. ತಮ್ಮ ಹೆಸರು ನನ್ನ ಹೆಸರು ಪ್ರೇಮ್ನಾಥ್. ನಾನು 1997ನಿಂದ ಧ್ಯಾನಕ್ಕೆ ಬಂದಿದ್ದೀನಿ. ಗುರುಗಳ ಹತ್ರ ನಾನು ಧ್ಯಾನ ಕಲ್ತ್ಕೊಂಡು 26 ವರ್ಷದಿಂದ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಪ್ರಯಾಣ ಮಾಡ್ತಾಯಿದ್ದೇನೆ. And the most senior pyramid master Brahmarshi Premnath sir, thank you so much, and congratulations to the all team members, and please use this pyramid and increase your spiritual energies. It will help to your day to day life. So congratulations to Maruti Pyramid. Congratulations to Satish sir once again. Satish, yeah, and